ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ. ಗೃಹಲಕ್ಷ್ಮಿ ಯೋಜನೆ ಹಣ ದುರುಪಯೋಗಕ್ಕೆ ಕಡಿವಾಣ ಹಾಕಲು ಹೊಸ ನಿಯಮ ಜಾರಿಗೆ ಮಾಡಲು ಮುಂದಾದ ಸರ್ಕಾರ ಇನ್ನು ಮುಂದೆ ಫಲಾನುಭವಿಗಳು ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ SBI ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ. ಫೆಬ್ರವರಿ 15ರಿಂದ ಹಣ ವರ್ಗಾವಣೆ ದುಬಾರಿ ಆಗಲಿದೆ. ಹೊಸ ಶುಲ್ಕಗಳು ಜಾರಿಗೆ. ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಗ್ಯಾಸ್ ಗೀಸರ್ ಬಳಕೆ ಮಾಡುವರೇ ಎಚ್ಚರ. ಗ್ಯಾಸ್ ಗೀಸರ್ ಸೋರಿಕೆಯಿಂದ ಗಂಡನ ಸಾವು, ದುಃಖ ತಾಳಲಾರದೆ ನೇಣು ಹಾಕಿಕೊಂಡ ಪತ್ನಿ. ಬೆಂಗಳೂರಿನ ನೆಲಮಂಗಲದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದು ಹೋಗಿದೆ. ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ. ಇನ್ನು ಸದನದಲ್ಲಿ ಪ್ರಧಾನಿ ಮೋದಿಯವರು ಭಾಷಣ ಆರಂಭ ಮಾಡುತ್ತಿದ್ದಂತೆ ಖರ್ಗೆ ಅವರು ವಿರೋಧ ವ್ಯಕ್ತಪಡಿಸಿದ್ದು, ಆಗ ಮೋದಿಯವರು ಕುಳಿತುಕೊಂಡೇ ವಿರೋಧ ಮಾಡಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗುತ್ತಿದೆ. ಮತ್ತೊಂದೆಡೆಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈಗ ಶಿವಯೋಗಿ ಸ್ವಾಮೀಜಿಯವರು ಮುಂದಿನ ತಿಂಗಳು DK ಶಿವಕುಮಾರ್ CM ಆಗೋದು ಫಿಕ್ಸ್ ಎಂದು ಭವಿಷ್ಯ ನುಡಿದಿದ್ದಾರೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು 2,000 ರೂಪಾಯಿ ಜಮಾ ಆಗಿದ್ರೆ ಕಮೆಂಟ್ನಲ್ಲಿ ಯಾವ ತಿಂಗಳಲ್ಲಿ ಜಮಾ ಆಯಿತು ಕಮೆಂಟ್ ಮಾಡಿ. ಇದೀಗ ಜನವರಿ ತಿಂಗಳಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ 2,000 ರೂಪಾಯಿ ಜಮಾ ಆಗಿದ್ದು, ಫೆಬ್ರವರಿ ಪ್ರಾರಂಭದಲ್ಲೂ ಕೂಡ ಫಲಾನುಭವಿಗಳು ಹಣವನ್ನು ಪಡೆದುಕೊಳ್ಳಲು ಶುರು ಮಾಡಿದ್ದಾರೆ. ಆದರೆ ಸ್ನೇಹಿತರೆ, ಈಗ ಈ ಒಂದು ಹಣ ದುರುಪಯೋಗವಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದ್ದು, ಇದೀಗ ಸರ್ಕಾರ ಈ ಒಂದು ಹಣ ದುರುಪಯೋಗಕ್ಕೆ ಕಡಿವಾಣ ಹಾಕಲು ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ. ಹೌದು, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿಯೂ ಕೂಡ ಒಂದಾಗಿದ್ದು, ಈ ಒಂದು ಯೋಜನೆ ಮೂಲಕ ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕಲಾಗುತ್ತಿದೆ. ಆದರೆ ಈ ಒಂದು ಯೋಜನೆ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬಂದಿದ್ದು, ಹಾಗಾಗಿ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ತರಲು ಮುಂದಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ಯೋಜನೆ ಹಣ ದುರುಪಯೋಗ ಆಗಬಾರದು. ಮರಣ ಹೊಂದಿರುವ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಜಮಾ ಆಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದ್ದು, ಹಾಗಾಗಿ ಮೃತಪಟ್ಟ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣವನ್ನು ತಡೆಯಲು ಈಗ ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಕಡ್ಡಾಯಗೊಳಿಸಲು ಸರ್ಕಾರ ಮುಂದಾಗಿದೆ. ಹೌದು ಸ್ನೇಹಿತರೆ, ಲೈಫ್ ಸರ್ಟಿಫಿಕೇಟ್ ಅನ್ನ ಇನ್ನು ಮುಂದೆ ಫಲಾನುಭವಿಗಳು ಸಲ್ಲಿಕೆ ಮಾಡಬೇಕಾಗುತ್ತೆ. ಈ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವ ದಿನೇಶ್ ಗುಳಿಗೋಡ್ ಅವರು ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರಿಗೆ ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ದಾರೆ. ಯೋಜನೆಯ ಹಣವು ನಿಜವಾದ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಮತ್ತು ಸರ್ಕಾರದ ಈ ಒಂದು ಹಣ ವ್ಯರ್ಥವಾಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪತ್ರ ಬರೆಯುವ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ಯೋಜನೆ ಹೊಸ ನಿಯಮ ಜಾರಿಗೆ ಆದರೆ ಪಾರದರ್ಶಕತೆ ಹೆಚ್ಚಾಗುವುದರ ಜೊತೆಗೆ ಹಣದ ದುರುಪಯೋಗಕ್ಕೂ ಕೂಡ ಕಡಿವಾಣ ಬೀಳುತ್ತೆ ಎಂದು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಈಗ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿ ಪಡೆದುಕೊಳ್ಳಲು ಪ್ರತಿ ವರ್ಷ ಬ್ಯಾಂಕುಗಳಿಗೆ ಯಾವ ರೀತಿ ಜೀವಿತ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಕೆ ಮಾಡ್ತಾರೋ, ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಕೂಡ ಈ ಒಂದು ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಮಾಡುವಂತಹ ನಿಯಮ ಜಾರಿಗೆ ತರಬೇಕು ಎಂದು ಮನವಿ ಮಾಡಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ 2,000 ರೂಪಾಯಿ ಜಮಾ ಆಗುತ್ತಿದ್ರೆ ಕೊನೆಯ ಕಂತು ಯಾವಾಗ ಜಮಾ ಆಗಿದೆ ಕಮೆಂಟ್ ಮಾಡಿ. ಹೌದು, ಶೀಘ್ರವೇ ಸರ್ಕಾರ ಈ ಒಂದು ಹೊಸ ನಿಯಮ ಜಾರಿಗೆ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ. ಈ ನಿಯಮ ಜಾರಿಗೆ ಆದ ಕೂಡಲೇ ನಿಮಗೆ ಮತ್ತೆ ನಾವು ಮಾಹಿತಿ ಕೊಡುತ್ತೇವೆ, ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂಬ ಮಾಹಿತಿ ಕೊಡುತ್ತೇವೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿದೀಗ ಎರಡನೇ ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರ SBI ಬ್ಯಾಂಕ್ ಖಾತೆ ಇದ್ರೆ ನಿಮಗಿದೊಂದು ಶಾಕಿಂಗ್ ಸುದ್ದಿ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಹಣ ವರ್ಗಾವಣೆ ದುಬಾರಿ ಆಗಲಿದೆ. ಅಂದ ಹಾಗೆ ನಿಮ್ಮ ಹತ್ತಿರ ಯಾವ ಬ್ಯಾಂಕ್ ಖಾತೆ ಇದೆ ಎಂಬುದನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಫೆಬ್ರವರಿ 15ರಿಂದ SBI ಗ್ರಾಹಕರಿಗೆ ಒಂದು ಶಾಕ್ ಸಿಗಲಿದೆ. ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ. ಇನ್ಸ್ಟೆಂಟ್ ಮನಿ ಟ್ರಾನ್ಸ್ಫರ್ ಅಥವಾ IMPS ಮೂಲಕ ಇನ್ನು ಮುಂದೆ ಹಣ ವರ್ಗಾವಣೆ ಮಾಡಿದರೆ ನೀವು ಹೆಚ್ಚುವರಿ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಫೆಬ್ರವರಿ 15, 2026ರಿಂದ ದೇಶಾದ್ಯಂತ ಈ ಒಂದು ಶುಲ್ಕಗಳು ಜಾರಿಗೆ ಬರಲಿದೆ. ಹೌದು ಸ್ನೇಹಿತರೆ, ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣ ಪಾವತಿ ಮಾಡಿದರೆ ಯಾವುದೇ ಶುಲ್ಕ ಇರೋದಿಲ್ಲ. ಆದರೆ ಅದೇ ನೀವೇನಾದರೂ ಡಿಜಿಟಲ್ ಬ್ಯಾಂಕಿಂಗ್ ಅಂದ್ರೆ ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಯೂನೋ ಅಪ್ಲಿಕೇಶನ್ ಮೂಲಕ ನೀವೇನಾದರೂ ಹಣ ಕಳುಹಿಸಿದ್ರೆ ಆಗ ನಿಮಗೆ ಈ ಒಂದು ಹೊಸ ಶುಲ್ಕಗಳು ಅನ್ವಯವಾಗುತ್ತೆ. ಹೌದು, 25,000 ರೂಪಾಯಿವರೆಗೆ ಯಾವುದೇ ಶುಲ್ಕ ಇರೋದಿಲ್ಲ. ಉಚಿತವಾಗಿ ಹಣ ವರ್ಗಾವಣೆ ಮಾಡಬಹುದು. ಆದರೆ 25,000 ರೂಪಾಯಿ ಮೇಲೆ 1 ರೂಪಾಯಿಯೂ ಕೂಡ ಏರಿಕೆ ಆದರೆ ಆಗ ನೀವು 2 ರೂಪಾಯಿ ಶುಲ್ಕ ಜೊತೆಗೆ GST ಕಟ್ಟಬೇಕಾಗುತ್ತೆ. ಹೌದು ಸ್ನೇಹಿತರೆ, 25,001 ರೂಪಾಯಿಯಿಂದ 1 ಲಕ್ಷವರೆಗಿನ ಹಣ ವರ್ಗಾವಣೆಗೆ 2 ರೂಪಾಯಿ ಜೊತೆಗೆ GST ಶುಲ್ಕ. ಅದೇನಾದರೂ 1 ಲಕ್ಷ ರೂಪಾಯಿಗಿಂತ 2 ಲಕ್ಷವರೆಗಿನ ಹಣ ವರ್ಗಾವಣೆ ಮಾಡಿದರೆ 6 ರೂಪಾಯಿ ಜೊತೆಗೆ GST ಶುಲ್ಕ ಮತ್ತು 2 ಲಕ್ಷದಿಂದ 5 ಲಕ್ಷವರೆಗೆ
ಹಣ ವರ್ಗಾವಣೆ ಮಾಡಿದರೆ ಆಗ ಪ್ರತಿ ಟ್ರಾನ್ಸಾಕ್ಷನ್ ಮೇಲೆ 10 ರೂಪಾಯಿ ಶುಲ್ಕದೊಂದಿಗೆ GST ಕೂಡ ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಇದು ಫೆಬ್ರವರಿ 15ರಿಂದ SBI ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು. ಇನ್ನು ಈ ಒಂದು ಹೊಸ ಶುಲ್ಕ ಜಾರಿಗೆ ತರಲು ಕಾರಣ ಏನು ಎಂಬುದು ಕುರಿತಂತೆ ಬ್ಯಾಂಕ್ ಮಾಹಿತಿ ಕೊಟ್ಟಿದೆ. ಹೌದು, ದೇಶಾದ್ಯಂತ ಹೆಚ್ಚಾಗುತ್ತಿರುವ ಡಿಜಿಟಲ್ ಮೂಲ ಸೌಕರ್ಯ ನಿರ್ವಹಣಾ ವೆಚ್ಚ ಸರಿದೂಗಿಸಲು ಮತ್ತು ತಾಂತ್ರಿಕ ಸೇವೆಗಳನ್ನು ಸುಧಾರಿಸಲು ಈ ಸಣ್ಣ ಮೊತ್ತದ ಶುಲ್ಕ ವಿಧಿಸಲಾಗುತ್ತಿದೆ ಎಂದು SBI ಬ್ಯಾಂಕ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೌದು, UPI ಮಿತಿಗಿಂತ ಹೆಚ್ಚಿನ ಹಣವನ್ನು ಕ್ಷಣ ಮಾತ್ರದಲ್ಲಿ ಕಳುಹಿಸಲು IMPS ಸಹಾಯಕವಾಗುತ್ತೆ. ಹಾಗಾಗಿ IMPS ಬಳಸುವವರಿಗೆ ಈ ಒಂದು ಶುಲ್ಕ ಇನ್ನು ಮುಂದೆ ಅನ್ವಯವಾಗುತ್ತೆ ಎಂದು ಬ್ಯಾಂಕ್ ಮಾಹಿತಿ ಕೊಟ್ಟಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಗ್ಯಾಸ್ ಗೀಸರ್ ಬಳಕೆ ಮಾಡುತ್ತಿದ್ರೆ ಎಚ್ಚರ ಸ್ನೇಹಿತರೆ. ಹೌದು, ಗ್ಯಾಸ್ ಗೀಸರ್ ಸೋರಿಕೆಯಿಂದ ಗಂಡನ ಸಾವು ಆಗಿದ್ದು ಮುಖವನ್ನು ನೋಡಲು ಧೈರ್ಯ ತಾಳಲಾರದೆ ಪತ್ನಿಯು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೌದು, ಸಾವಿನಲ್ಲೂ ಕೂಡ ಒಂದಾಗುವ ಮಾತುಗಳನ್ನು ನಾವು ಸಿನಿಮಾ ಅಥವಾ ಕಾದಂಬರಿಗಳಲ್ಲಿ ಕೇಳಿರುತ್ತೇವೆ. ಆದರೆ ಅಂತಹದ್ದೇ ಮನಕಲುಕುವಂತಹ ಹೃದಯ ವಿದ್ರಾವಕ ಘಟನೆ ಒಂದು ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆದು ಹೋಗಿದೆ. ಸ್ನಾನ ಮಾಡಲೆಂದು ಹೋದ ಪತಿಯು ಗ್ಯಾಸ್ ಗೀಸರ್ ಸೋರಿಕೆಯಿಂದ ಸಾವನ್ನಪ್ಪಿದರೆ ಇತ್ತ ವಿಷಯ ಗೊತ್ತಾಗುತ್ತಿದ್ದಂತೆ ಪತ್ನಿಯು ಪತಿಯ ಮುಖವನ್ನು ನೋಡಲಾಗದೆ ಧೈರ್ಯ ತಾಳಲಾರದೆ ನಾನು ಜಗತ್ತಿನಲ್ಲಿ ಇರಲಾರೆ ಎಂದು ಡೆತ್ ನೋಟ್ ಬರೆದಿಟ್ಟು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಹೌದು, ಮೂಲತಃ ಪತಿ ಮತ್ತು ಪತ್ನಿ ಕುಣಿಗಲ್ ಪಟ್ಟಣದವರಾಗಿದ್ದು ರಾಜು ಎನ್ನುವರು 48 ವರ್ಷ ಮತ್ತು ಮೀನಾ ಎನ್ನುವರು 42 ವರ್ಷ. ಇವರು 20 ವರ್ಷಗಳಿಂದ ನೆಲಮಂಗಲದಲ್ಲಿ ವಾಸ ಮಾಡುತ್ತಿದ್ದರು ಸ್ನೇಹಿತರೆ. ಇನ್ನು ಪತ್ನಿ ಮೀನಾ ಎನ್ನುವರು ಕೆನರಾ ಬ್ಯಾಂಕ್ನಲ್ಲಿ ಉದ್ಯೋಗಿಯೂ ಕೂಡ ಆಗಿದ್ದರಂತೆ. ನಿನ್ನೆ ಸಂಜೆ ರಾಜು ಅವರು ಸ್ನಾನ ಮಾಡಲೆಂದು ಬಾತ್ರೂಮ್ಗೆ ಹೋಗಿದ್ದಾರೆ. ಆದರೆ 1 ಗಂಟೆ ಆದರೂ ಕೂಡ ಹೊರಬಂದಿಲ್ಲ. ಇದರಿಂದ ಆತಂಕಗೊಂಡ ಮಗ ಬಾಗಿಲು ಬರೆದಿದ್ದು ಪ್ರತಿಕ್ರಿಯೆ ಬಾರದಿದ್ದಾಗ ಬಾಗಿಲು ಒಡೆದು ನೋಡಿದ್ದಾರೆ. ಆಗ ರಾಜು ಅವರು ಗ್ಯಾಸ್ ಗೀಸರ್ ಹೊರಬಂದ ವಿಷಕಾರಿ ಅನಿಲ ಸೇವಿಸಿ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಿದ್ದರಂತೆ. ತಕ್ಷಣ ಮಗ ತಂದೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಅಷ್ಟರಲ್ಲೇ ಮೃತಪಟ್ಟಿರುವುದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ಇನ್ನು ಈ ಒಂದು ಮಾಹಿತಿ ಮಗನು ಫೋನ್ ಮಾಡಿ ತಾಯಿಗೆ ತಿಳಿಸಿದ್ದು ಕೆಲಸದಲ್ಲಿದ್ದಂಥ ಮೀನಾ ಅವರಿಗೆ ಈ ಒಂದು ಸುದ್ದಿ ಬರಸಿಡಿಲ್ಲಂತೆ ಬರೆದಿದ್ದು 20 ವರ್ಷಗಳ ಕಾಲ ಜೊತೆಯಾಗಿ ಬಾಳಿದಂಥ ಸಂಗಾತಿ ಇನ್ನಿಲ್ಲ ಎಂಬ ಒಂದು ದುಃಖ ಅರಗಿಸಿಕೊಳ್ಳಲಾಗದೆ ಅಂತಿಮ ದರ್ಶನವನ್ನು ಕೂಡ ಪಡೆಯುವ ಧೈರ್ಯವಿಲ್ಲದೆ ಕಠಿಣ ನಿರ್ಧಾರವನ್ನ ಮಾಡಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಮೀನಾ ಅವರು ಡೆತ್ ನೋಟ್ ಬರೆದಿಟ್ಟು ಅದರಲ್ಲಿ ನನ್ನ ಗಂಡನನ್ನು ಬಿಟ್ಟು 1 ನಿಮಿಷವೂ ಕೂಡ ನಾನು ಬದುಕಿರೋದಿಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಬರೆದು ನೇಣು ಹಾಕಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಗೀಸರ್ ಬಳಕೆಯಿಂದ ಸಾವನ್ನಪ್ಪುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿದೆ. ಹಾಗಾಗಿ ಗ್ಯಾಸ್ ಗೀಸರ್ ಬಳಕೆ ಮಾಡುವವರು ಇನ್ನಾದರೂ ಜಾಗರೂಕರಾಗಬೇಕು. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿನ್ನೆ ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಪ್ರಾರಂಭ ಮಾಡುತ್ತಿದ್ದಂತೆ ವಿಪಕ್ಷಗಳು ಎಂದಿನಂತೆ ಗಲಾಟೆ ಶುರು ಮಾಡಿದ್ದಾರೆ. ಸಭಾಪತಿ ಎಷ್ಟೇ ಹೇಳಿದರೂ ವಿರೋಧ ಪಕ್ಷಗಳು ಕೇಳದೆ ಜೋರಾಗಿ ಘೋಷಣೆ ಕೂಗುತ್ತಾ ಚೀರಾಡಿದ್ದು, ಇಂತಹ ಸಮಯದಲ್ಲಿ ಪ್ರಧಾನಿ ಮೋದಿ ಅವರ ಕಣ್ಣು ವಿಪಕ್ಷ ನಾಯಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಬಿದ್ದಿದೆ. ವಯಸ್ಸಾದರೂ ಲೆಕ್ಕಿಸದೆ ಖರ್ಗೆ ಅವರು ಎದ್ದು ನಿಂತು ಪ್ರತಿಭಟನೆ ಮಾಡುತ್ತಿದ್ದನ್ನ ನೋಡಿದಂತ ಮೋದಿ ಅವರು ರಾಜಕೀಯ ದ್ವೇಷ ಪಕ್ಕಕ್ಕಿಟ್ಟು ಹಿರಿಯ ಜೀವದ ಬಗ್ಗೆ ತೋರಿದ ಕರುಣೆ ಈಗ ಸಿಕ್ಕಾಪಟ್ಟೆ ಹೊರೆಯಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದ ಮಧ್ಯೆ ಸಭಾಪತಿಯವರಿಗೆ ಒಂದು ಮನವಿ ಮಾಡಿದ್ದಾರೆ. ಸಭಾಪತಿಗಳೇ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದ್ದು ನಿಂತು ವಿರೋಧ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವರನ್ನು ಕೂರಲು ಹೇಳಿ. ಅವರಿಗೆ ವಯಸ್ಸಾಗಿದೆ, ಅವರ ಆರೋಗ್ಯ ಮುಖ್ಯ. ಅವರು ತಮ್ಮ ಸೀಟಲ್ಲೇ ಕುಳಿತುಕೊಂಡು ನನಗೆ ವಿರೋಧ ಮಾಡಲಿ, ನನಗೇನು ಬೇಜಾರಿಲ್ಲ. ಇನ್ನು ಖರ್ಗೆಜಿಯವರ ಹಿಂದೆ ಎಷ್ಟೊಂದು ಜನ ಯುವಕರಿದ್ದಾರಲ್ಲ, ಅವರು ಬೇಕಾದ್ರೆ ನಿಂತುಕೊಳ್ಳಲಿ, ಆದರೆ ಖರ್ಗೆಜಿಯವರಿಗೆ ಕಷ್ಟ ಕೊಡೋದು ಬೇಡ ಎಂದು ಮೋದಿ ಅವರು ಹೇಳಿದ್ದಾರೆ. ಹೌದು, ಸಾಮಾನ್ಯವಾಗಿ ವಿಪಕ್ಷಗಳು ಗಲಾಟೆ ಮಾಡಿದಾಗ ಆಡಳಿತ ಪಕ್ಷದವರು ಕೋಪ ಮಾಡಿಕೊಳ್ತಾರೆ. ಆದರೆ ಇಲ್ಲಿ ಮೋದಿಯವರು ಕೂಲಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕುಳಿತುಕೊಂಡು ವಿರೋಧ ಮಾಡಲಿ ಎಂದು ಸಲಹೆ ಕೊಟ್ಟಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಮೋದಿಯವರು ಖರ್ಗೆ ಅವರ ಕಾಲೆಳೆದ್ರು ಅಥವಾ ನಿಜವಾಗಲೂ ಕಾಳಜಿ ತೋರಿಸಿದರು ಎಂಬುದು ಒಂದು ಪ್ರಶ್ನೆ ಆಗಿ ಉಳಿದಿದೆ. ಹೌದು, ಯಾಕಂದರೆ ಮೋದಿಯವರು ನಾನು ಏನೇ ಹೇಳಿದ್ರು ನೀವು ವಿರೋಧ ಮಾಡೇ ಮಾಡ್ತೀರಾ, ಕನಿಷ್ಠ ಪಕ್ಷ ನಿಮ್ಮ ಆರೋಗ್ಯವನ್ನಾದರೂ ನೋಡಿಕೊಳ್ಳಿ ಎಂಬ ಅರ್ಥದಲ್ಲಿ ಮೋದಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಇವರ ಈ ಒಂದು ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅಂದ ಹಾಗೆ ಮೋದಿಯವರು ಈ ಒಂದು ಹೇಳಿಕೆ ಕೊಡುತ್ತಿದ್ದಂತೆ ಕೆಲವೇ ಕ್ಷಣದಲ್ಲಿ ವಿರೋಧ ಪಕ್ಷದ ನಾಯಕರು ಸಭಾತ್ಯಾಗ ಮಾಡಿ ಹೋಗಿದ್ದಾರೆ. ಹೌದು ಸ್ನೇಹಿತರೆ, ಮೋದಿಯವರ ಮಾತಿನಿಂದ ಮುಜುಗರಕ್ಕೀಡಾಗಿ ಹೋದ್ರೋ ಅಥವಾ ಮೋದಿಯವರ ಭಾಷಣದ ಏಟು ತಾಳಲಾರದೆ ಹೋದ್ರೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತಿನಲ್ಲೇ ವಿಪಕ್ಷಗಳು ಸಭಾತ್ಯಾಗ ಮಾಡಿದ್ದಾರೆ. ಆದರೆ ಮೋದಿಯವರು ಆಗಲೂ ಕೂಡ ಸುಮ್ಮನಿರಲಿಲ್ಲ. ಬದಲಿಗೆ ಸತ್ಯ ಹೇಳೋಕೆ ಶಕ್ತಿ ಬೇಕು, ವಿಪಕ್ಷಗಳಿಗೆ ಆ ಶಕ್ತಿನೇ ಇಲ್ಲ. ಸುಳ್ಳು ಹೇಳೋರಿಗೆ ಸತ್ಯದೆದುರು ಕೂರೋ ಧೈರ್ಯ ಇರೋದಿಲ್ಲ ಎಂದು ಮತ್ತೊಮ್ಮೆ ಮೋದಿಯವರು ಚಾಟಿ ಬೀಸಿದ್ದಾರೆ. ಸದ್ಯ ಈ ಒಂದು ವಿಡಿಯೋ ಸ್ನೇಹಿತರೆ ಭಾರಿ ಸದ್ದು ಮಾಡ್ತಾ ಇದೆ. ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ. ಈಗ ಕರ್ನಾಟಕದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಕುರಿತಂತೆ ಭಾರಿ ಸದ್ದು ಮಾಡ್ತಾ ಇದೆ.
ಹೌದು, ಇತ್ತೀಚೆಗಷ್ಟೇ ಮೈಸೂರಲ್ಲಿ ಯತೀಂದ್ರ ಅವರು ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಹೈಕಮಾಂಡ್ ನೇರವಾಗಿ ಹೇಳದೇ ಇರಬಹುದು, ಆದರೆ ಸಿಗ್ನಲ್ ಕೊಟ್ಟಿದೆ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿರುತ್ತಾರೆ. ಮಾಧ್ಯಮಗಳಲ್ಲಿ ಮಾತ್ರ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ. ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಿ ಎಂದು ಯಾರೂ ಕೂಡ ಕೇಳುತ್ತಿಲ್ಲ. ಹಾಗಾಗಿ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರುತ್ತಾರೆ ಎಂದು ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದು, ಈ ಒಂದು ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿ, ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವರು ಏನು ಹೇಳುತ್ತಾರೋ ಸ್ವೀಕರಿಸೋಣ, ಅವರ ಮಾತಿಗೆ ಗೌರವ ಕೊಡೋಣ ಎಂದು ಟಾಂಗ್ ಕೊಟ್ಟಿದ್ರು. ಈಗ ಸ್ನೇಹಿತರೆ, ಇಂತಹ ಸಮಯದಲ್ಲಿ ಶಿವಯೋಗಿ ಸ್ವಾಮೀಜಿಯವರು ಮುಂದಿನ ತಿಂಗಳು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುತ್ತಾರೆ ಎಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಹೌದು, ಗಜೇಂದ್ರಗಢದ ತಳ್ಳಿಹಾಳ ಸಂಸ್ಥಾನ ಕೋಡಿಮಠದ ಕಾಲಜ್ಞಾನ ಶಿವಯೋಗಿ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಗಟ್ಟುಂಡ ಯೋಗಿ ಅಟ್ಟುಂಡರಾಯ ಜಟ್ಟಿಯಂತೆ ಮೆಟ್ಟಿ ಮಂತ್ರಿಯ ಪದವಿಗೆ ಅಟ್ಟಿ ಬರುವನೋ ಡಿಕೆಶಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಸ್ನೇಹಿತರೆ, ಇಲ್ಲಿ ಗಟ್ಟುಂಡ ಯೋಗಿ ಅಂದ್ರೆ ಬಲಶಾಲಿ ಅಥವಾ ಗಟ್ಟಿಯಾದ ಯೋಗಿ ಎಂದು ಹೇಳಲಾಗುತ್ತೆ. ಅಟ್ಟುಂಡ ರಾಯವೆಂದ್ರೆ ರಾಜಕೀಯ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಅಥವಾ ಚಲಾಯಿಸುವ ಶಕ್ತಿಯನ್ನು ಸೂಚಿಸುತ್ತೆ. ಈ 2 ಶಕ್ತಿಯನ್ನು ಮೆಟ್ಟಿ ನಿಂತು ಪದವಿಗೆ ಬರುವನು ಡಿ ಕೆ ಶಿವಕುಮಾರ್ ಎಂದು ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಈ ಮೂಲಕ ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕಿರುವ ಸಾಧ್ಯತೆ ಇರುತ್ತೆ ಎಂದು ಅವರು ಸೂಚಿಸಿದ್ದಾರೆ. ಸದ್ಯಕ್ಕಿಷ್ಟೇತು ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ.